ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ವಿಶೇಷವಾಗಿ ಈ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ನಡುವೆ ದಿನ ಇಡೀ ಏನಾಯಿತು ಅಂತ ನಿಮಗೆ ಕ್ಲಿಯರ್ ಪಿಕ್ಚರ್ ಅನ್ನ ಕೆಲವೇ ನಿಮಿಷಗಳಲ್ಲಿ ಕೊಡೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾಶ್ಮೀರ ಉಗ್ರ ದಾಳಿಯಿಂದಾಗಿ ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಬಿಲ್ಡಪ್ ಆಗ್ತಾನೆ ಹೋಗ್ತಾ ಇದೆ. ಪ್ರೆಷರ್ ಎರಡು ಕಡೆ. ಈಗ ಇನ್ನಷ್ಟು ಡೆವಲಪ್ಮೆಂಟ್ಸ್ ಆಗಿವೆ. ಇತ್ತೀಚೆಗೆ ಭಾರತ ಸಿಂಧೂ ನದಿ ಒಪ್ಪಂದವನ್ನ ಅಮಾನತು ಮಾಡಿತ್ತಲ್ಲ, ಈಗ ಇದೇ ಸಿಂಧೂ ನದಿ ಒಪ್ಪಂದ ಕುರಿತು ಗೃಹ ಮಂತ್ರಿ ಅಮಿತ್ ಶಾ ಮೀಟಿಂಗ್ ಮಾಡಿದ್ದಾರೆ. ಅಲ್ಲದೆ ಪಾಕಿಸ್ತಾನಕ್ಕೆ ನೀರನ್ನು ನಿಲ್ಲಿಸಿ ಭಾರತದ ಡ್ಯಾಮ್ ಸಾಮರ್ಥ್ಯ ಹೆಚ್ಚಿಸೋಕೆ ಅದರಲ್ಲಿ ಡಿಸೈಡ್ ಮಾಡಲಾಗಿದೆ ಮೀಟಿಂಗ್ನಲ್ಲಿ. ಈ ನಿರ್ಧಾರವನ್ನ ವಿಶ್ವ ಬ್ಯಾಂಕ್ಗೆ ತಿಳಿಸೋಕೆ ಭಾರತ ತಯಾರಿ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಈ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಸಂದೇಶವನ್ನ ರವಾನೆ ಮಾಡೋಕೆ ಭಾರತ ಮುಂದಾಗಿದೆ. ಯಾಕಂದ್ರೆ ಪಾಕ್ ಇದನ್ನ ಯುದ್ಧಕ್ಕೆ ಪ್ರಚೋದನೆ ಅಂತ ಹೇಳಿತ್ತು. ಸಿಂಧೂ ತಂಟೆಗೆ ಬಂದ್ರೆ ಆಲ್ ಔಟ್ ವಾರ್ ಅಂತ ಬೆದರಿಕೆ ಹಾಕಿತ್ತು. ಈಗ ಭಾರತ ಅದಕ್ಕೆ ಕೇರ್ ಮಾಡದೆ, ಹೌದಾ ಯುದ್ಧ ಕರೆ ಕೊಟ್ಟಂಗಾಗತ್ತಾ, ಹಾಗಾದ್ರೆ ತಗೊಳ್ಳಿ ಕರೆ ಕೊಡ್ತೀವಿ ಅಂತ ಹೇಳಿ ಈಗ ಇನ್ನಷ್ಟು ಅದನ್ನ ಎಸ್ಕಲೇಟ್ ಮಾಡ್ತಾನೆ ಭಾರತ ಹೋಗ್ತಾ ಇದೆ. ಏನ್ ಮಾಡ್ತಾರೆ ನೋಡೋಣ ಪಾಕಿಸ್ತಾನದವರು ಅಂತ. ಪಾಕಿಸ್ತಾನದ ಪ್ರತಿಕ್ರಿಯೆಗೆ ಇಡೀ ಜಗತ್ತು ಈಗ ನೋಡ್ತಾ ಇದೆ. ಪಾಕಿಸ್ತಾನ ಆರ್ಮಿ ಚೀಫ್ಗೆ ಮೊನ್ನೆ ನಮ್ಮ ಕುತ್ತಿಗೆ ನರ ಹೋ ಅಂತ ಕೂಗಾಡಿದ್ರ ಪಾಕಿಸ್ತಾನ ಆರ್ಮಿ ಚೀಫ್ ಅಸೀಂ ಮುನೀರ್. ಧಾರ್ಮಿಕ ಮಾತುಗಳನ್ನೆಲ್ಲ ಆಡಿದ್ರು ಆರ್ಮಿ ಜನರಲ್ ಆಗಿ. ಹಿಂದೂಗಳು ಬೇರೆ, ಮುಸ್ಲಿಂ ಬೇರೆ, ಅದಕ್ಕೆ ಎರಡೆರಡು ರಾಷ್ಟ್ರ ಆಗಿದ್ದು, ನಾವು ಅವರೊಟ್ಟಿಗಿರಕ್ಕಾಗದೇ ಇಲ್ಲ, ಕಾಶ್ಮೀರ ನಮ್ಮ ಕುತ್ತಿಗೆ ನರ ಇದ್ದ ಹಾಗದಿಲ್ಲ, ನಾವು ಬದುಕದೇ ಇಲ್ಲ ಅಂತೆಲ್ಲ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಸಿಂಧೂ ಅಲ್ಲಿಂದ ಹರಿದು ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಇಲ್ಲಿಂದ ಹರಿಯುವ ನದಿಗಳ ನೀರನ್ನ ಭಾರತ ಆ ಒಪ್ಪಂದವನ್ನೇ ಕ್ಯಾನ್ಸಲ್ ಮಾಡ್ತಾ ಇದೀವಿ, ನಮ್ಮ ಇಷ್ಟ ಬಂದಂಗೆ ಯೂಸ್ ಮಾಡ್ತೀವಿ, ಏನ್ ಮಾಡ್ತೀರಿ ಮಾಡಿ ಅಂತ ಸವಾಲು ಹಾಕಿದೆ. ಈಗ ಅಸೀಂ ಮುನೀರ್ ಬುಡಕ್ಕೆ ಬೆಂಕಿ ಬೀಳುತ್ತೆ. ಪಾಕಿಸ್ತಾನ ಜನ ಏನೋ ಹೇಳ್ತಿದ್ರಲ್ರಿ ಅವತ್ತು ಜೋರಾಗಿ, ತಗೊಳ್ರಿ ಆಕ್ಷನ್ ಅಂತ ಪ್ರೆಷರ್ ಹಾಕ್ತಾರೆ. ಆ ಪ್ರೆಷರ್ ಬಗ್ಗೆ ಆಸಿಂ ಮುನೀರ್ ಏನಾದ್ರೂ ಕೂಡ ತಲೆ ಎತ್ಕೊಂಡು ಭಾರತದ ಕಡೆಗೆ ಬಂದ್ರೆ ಭಾರತದ ಪಡೆಗಳು ರೆಡಿ ಆಗಿವೆ, ಒಂದ್ ತಪ್ಪು ಹೆಜ್ಜೆ ಇಡ್ಲಿ ಆತ ಅಂತ. ಇನ್ನು ಈ ಮೀಟಿಂಗ್ ಮಾಡೋಕ್ಕೂ ಮೊದಲು ಪಾಕಿಗಳು ಯುದ್ಧ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬಂದಿದ್ವು. ಈಗ ಇನ್ನಷ್ಟು ಮಾಹಿತಿ ಕ್ಲಿಯರ್ ಆಗ್ತಾ ಇದೆ. ಪಾಕಿಗಳು ಭಾರತ ಗಡಿ ಕಡೆಗೆ ಭಾರತ ಎಲ್ಲಿ ಆಪರೇಷನ್ ಮಾಡಿಬಿಡುತ್ತೋ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇನೆಯನ್ನ ಜಮಾವಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಯುದ್ಧ ಟ್ಯಾಂಕ್ಗಳು, ಸೆಲ್ಫ್ ಪ್ರೊಪೆಲ್ಡ್ ಆರ್ಟಿಲರಿ ಮತ್ತು ಇನ್ನಿತರ ಆಯುಧಗಳನ್ನ ರವಾನೆ ಮಾಡ್ತಾ ಇದ್ದಾರೆ ಅಂತ ಪಾಕ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇವೆಲ್ಲ ಪಾಕಿಸ್ತಾನದ ಸೇನಾ ಹೆಡ್ ಕ್ವಾರ್ಟರ್ ಇರೋ ರಾವಲ್ಪಿಂಡಿಯಿಂದ ತಂಡೋಪತಂಡವಾಗಿ ಲೈನ್ ನಲ್ಲಿ ಗಡಿ ಕಡೆಗೆ ಹೊರಟಿವೆ ಅಂತ ಪಾಕಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇತ್ತ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರನ ಫೋಟೋ ಬಂದಿದೆ. ಜೊತೆಗೆ ಈಗ ಆಲ್ರೆಡಿ ಜಮ್ಮು ಕಾಶ್ಮೀರದ ಗಂದರ್ಬಾಲ್ ಜಿಲ್ಲಾ ಪೊಲೀಸರು ಈ ಶಂಕಿತ ಉಗ್ರನನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ಈತನನ್ನ ಅಯಾಜ್ ಅಹಮದ್ ಜುಂಗಲ್ ಅಂತ ಗುರುತಿಸಲಾಗಿದೆ. ಜನರನ್ನ ಕುದುರೆಯಲ್ಲಿ ಕೂರಿಸಿಕೊಂಡು ಹೋಗೋ ಕೆಲಸ ಮಾಡ್ತಾ ಇದ್ದ. ಸದ್ಯ ಈತನಿಗೂ ಪಹಲ್ಗಾಮ್ ದಾಳಿಗೂ ನಂಟಿದ್ಯಾ ಅಂತ ತನಿಖೆ ನಡೆಸಲಾಗ್ತಾ ಇದೆ. ಏನೋ ಜಮ್ಮು ಕಾಶ್ಮೀರದ ಉಗ್ರ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋಕೆ ಈಗ ಮಹತ್ವದ ಸಾಕ್ಷ್ಯ ಲಭ್ಯ ಆಗಿದೆ. ಗುಪ್ತಚರ ಅಧಿಕಾರಿಗಳಿಗೆ ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿವೆ. ಅಂದ್ರೆ ಮೊಬೈಲ್ ಸಿಗ್ನಲ್ ಸೇರಿ ಇತರ ಕಮ್ಯುನಿಕೇಶನ್ ಡೇಟಾ ಸಿಕ್ಕಿದೆ. ಇವು ಪಾಕಿಸ್ತಾನದ ಮುಜಫರಾಬಾದ್ ಮತ್ತು ಕರಾಚಿಗೆ ಲಿಂಕ್ ಹೊಂದಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಪಾಕ್ನ ರಿಮೋಟ್ ಏರಿಯಾಗಳಲ್ಲಿ ಕೂತು ಅಲ್ಲಿಂದಲೇ ಇವರಿಗೆ ತರಬೇತಿ ಕೊಡಲಾಗ್ತಾ ಇತ್ತು, ಅಲ್ಲಿಂದಲೇ ಇಡೀ ಪಹಲ್ಗಾಮ್ ದಾಳಿಯನ್ನ ಮಾನಿಟರ್ ಮಾಡಲಾಗ್ತಾ ಇತ್ತು ಅಂತ ಮೂಲಗಳು ಮಾಹಿತಿ ಕೊಟ್ಟಿವೆ. ಅಂದ್ರೆ ಮುಂಬೈ ದಾಳಿ ಮಾದರಿಯಲ್ಲೇ ಈ ದಾಳಿ ಕೂಡ ಮಾಡಲಾಗಿದೆ ಅಂತ. ಯಾಕಂದ್ರೆ ಆ ದಾಳಿಯಲ್ಲೂ ಉಗ್ರರು ಇದೇ ಮೆಥಡಾಲಜಿಯನ್ನ ಫಾಲೋ ಮಾಡಿದ್ರು. ಪಾಕಿಸ್ತಾನದ ಒಂದು ರಿಮೋಟ್ ಜಾಗದಲ್ಲಿ ಕೂತ್ಕೊಂಡು ಮುಂಬೈ ದಾಳಿಯನ್ನ ಕಂಟ್ರೋಲ್ ಮಾಡಲಾಗಿತ್ತು, ಕಂಟ್ರೋಲ್ ಸೆಂಟರ್ ಅನ್ನ ಸೆಟಪ್ ಮಾಡಿಕೊಂಡು. ಮತ್ತೊಂದು ಕಡೆ ಇನ್ನೊಬ್ಬ ಗುಪ್ತಚರ ಅಧಿಕಾರಿ ಈಗ ಮಾತನಾಡಿದ್ದಾರೆ. ಹಿಂದೆ 2024 ಡಿಸೆಂಬರ್ ಮತ್ತು 2025 ಜನವರಿಯಲ್ಲಿ ಪಾಕಿಸ್ತಾನ ಸೇನೆ ಮತ್ತು ISI ಸೇರಿ ಈ ಎಲಿಟಿ ಉಗ್ರಗಾಮಿಗಳನ್ನ ಭಾರತಕ್ಕೆ ನುಸುಳಿಸೋಕೆ ಬಹಳ ಪ್ರಯತ್ನ ನಡೆಸಿದ್ರು ಅನ್ನೋ ಮಾಹಿತಿ ನಮಗೆ ಸಿಕ್ಕಿತ್ತು ಅಂತ ಹೇಳಿದ್ದಾರೆ. ಈ ನಡುವೆ ಪಹಲ್ಗಾಮ್ ಉಗ್ರ ದಾಳಿಗೂ ಹಮಸ್ಗೂ ಲಿಂಕ್ ಇರೋ ಚರ್ಚೆ ಶುರುವಾಗಿದೆ. ಇತ್ತೀಚೆಗಷ್ಟೇ ಪಾಕಿಸ್ತಾನದ ಬಹವಲ್ಪುರ್ನಲ್ಲಿರೋ JEM ಪ್ರಧಾನ ಕಚೇರಿಗೆ ಹಮಸ್ ಟೀಮ್ ಭೇಟಿ ಕೊಟ್ಟಿತ್ತು. ಅಲ್ಲದೆ ಹೊಸದಾಗಿ ಉದ್ಘಾಟನೆಗೊಂಡಿರೋ ಪಾಕಿಸ್ತಾನ ಆರ್ಮಿ ಫೆಸಿಲಿಟಿಗೂ ಬಂದಿತ್ತು. ಕಳೆದ ಫೆಬ್ರವರಿಯಲ್ಲಿ ಹಮಸ್ನ ಹಿರಿಯ ಮುಖಂಡನೊಬ್ಬ POKಗೂ ಬಂದಿದ್ದ. ಅಲ್ಲಿನ ರಾವಲ್ ಕೋರ್ಟ್ನಲ್ಲಿ ನಡೆದ ಸೋ ಕಾಲ್ಡ್ ಕಾಶ್ಮೀರ ಒಗ್ಗಟ್ಟಿನ ದಿನದ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದ.
ಈ ಸಂದರ್ಭದಲ್ಲಿ ಪಾಕಿಗಳ ಫೇವರಿಟ್ ಎಲ್ಇಟಿ ಮತ್ತು ಜೆಎಂ ಉಗ್ರ ಸಂಘಟನೆಗಳ ಸಿಬ್ಬಂದಿ ಕೂಡ ಇದ್ರು. ಅದಾದ್ಮೇಲೆ ಈ ದಾಳಿ ಮಾಡಲಾಗಿದೆ. ಅದರಲ್ಲೂ 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಹಮಸ್ಗಳು ಹೇಗೆ ಯಹೂದಿಗಳನ್ನ ಹುಡುಕಿ ದಾಳಿ ಮಾಡಿದ್ರೋ ಅದೇ ರೀತಿ ಹಿಂದೂಗಳನ್ನ ಹುಡುಕಿ ದಾಳಿ ಮಾಡಿದ್ರು. ಹೀಗಾಗಿ ಈ ದಾಳಿಗೆ ಕಳೆದೊಂದು ವರ್ಷಗಳಿಂದ ಪ್ಲಾನ್ ನಡೀತಾ ಇರಬಹುದು ಅಂತ ಅನುಮಾನಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅತ್ತ ಜಮ್ಮು ಕಾಶ್ಮೀರದ ಕಥುವಾದಲ್ಲಿ ಉಗ್ರರಿಗಾಗಿ ದೊಡ್ಡ ಮಟ್ಟದ ಶೋಧ ಕಾರ್ಯಾಚರಣೆ ಶುರುವಾಗಿದೆ. ಜಮ್ಮು ಕಾಶ್ಮೀರದ ಪೊಲೀಸ್ ಸ್ಪೆಷಲ್ ಆಪರೇಷನ್ ಗ್ರೂಪ್ ಇದೀಗ ಕಥುವಾಗೆ ಹೋಗಿ ಒಂದು ಗಲ್ಲಿಯನ್ನು ಬಿಡದೆ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನೆಯೊಳಗೆ ಹೋಗಿ ಮೂಲೆ ಮೂಲೆಯಲ್ಲೂ ಹುಡುಕಾಡ್ತಿದ್ದಾರೆ. ಇನ್ನೊಂದು ಕಡೆ ಬ್ಯಾನ್ ಆಗಿರೋ ಜಮ್ಮು ಕಾಶ್ಮೀರ ನ್ಯಾಷನಲ್ ಫ್ರಂಟ್ JKNF ಸಂಘಟನೆಯಿಂದ ಭಾರತ ವಿರೋಧಿ ಚಟುವಟಿಕೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಪುಲ್ವಾಮಾ ಮತ್ತು ಬಾರಾಮುಲ್ಲಾ ಜಿಲ್ಲೆಯಲ್ಲೂ ಕೂಡ ಸೇನೆ ಇದೇ ರೀತಿಯ ಕಾರ್ಯಾಚರಣೆ ನಡೆಸಿದೆ. ಏನೋ ಉಗ್ರ ದಾಳಿಗೆ ಇಡೀ ಭಾರತವೇ ದುಃಖಿಸ್ತಿರೋ ನಡುವೆ ಈ ದಾಳಿ ಹೇಗಾಯಿತು, ಉಗ್ರರು ಸಲೀಸಾಗಿ ನುಗ್ಗಿ ಪ್ರವಾಸಿಗರ ಮೇಲೆ ಹೇಗೆ ದಾಳಿ ಮಾಡಿದ್ರು ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಗುರುವಾರ ನಡೆದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ಸರ್ವಪಕ್ಷ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಈ ವೇಳೆ ಸ್ಥಳೀಯರು ಸೇನೆಗೆ ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ಕೊಡದೆ ರೆಗ್ಯುಲರ್ ಆಗಿ ಯಾವಾಗ ಓಪನ್ ಆಗುತ್ತೋ ಅದಕ್ಕಿಂತ ಮುಂಚೆನೆ ಆ ಜಾಗವನ್ನ ಪಬ್ಲಿಕ್ಗೆ ಟೂರಿಸ್ಟ್ಗೆ ಓಪನ್ ಮಾಡಿಕೊಂಡು ಕರ್ಕೊಂಡು ಹೋದ ಪರಿಣಾಮ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅಂತ ಇಂಟೆಲಿಜೆನ್ಸ್ ಬ್ಯೂರೋದ ವಿಶೇಷ ನಿರ್ದೇಶಕರು ಪ್ರತಿಪಕ್ಷಗಳಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಈ ಪಹಲ್ಗಾಮ್ನ ಬೈಸರನ್ ಕಣಿವೆಗೆ ಪ್ರವಾಸಿಗರಿಗೆ ಜೂನ್ನಿಂದ ಪ್ರವೇಶ ಕೊಡಲಾಗುತ್ತೆ. ಆದರೆ ಈ ಬಾರಿ 2 ತಿಂಗಳ ಮುಂಚೆನೆ ಏಪ್ರಿಲ್ 20ನೇ ತಾರೀಕಿನಿಂದ ಈ ಕಣಿವೆಯನ್ನ ಪ್ರವಾಸಿಗರಿಗೆ ಓಪನ್ ಮಾಡಿಬಿಟ್ಟಿದ್ದಾರೆ. ಅದು ಕೂಡ ಭದ್ರತಾ ಪಡೆಗಳಿಗೆ ಯಾವುದೇ ಮಾಹಿತಿಯನ್ನ ಕೊಡದೆ. ಅಂದ್ರೆ ಈ ದಾಳಿ ನಡೆಯೋ 2 ದಿನ ಹಿಂದಷ್ಟೇ ಈ ಜಾಗವನ್ನ ಓಪನ್ ಮಾಡಲಾಗಿತ್ತು. ಏಪ್ರಿಲ್ 22ನೇ ತಾರೀಕು ಉಗ್ರರು ದಾಳಿ ಮಾಡಿಬಿಟ್ಟಿದ್ದಾರೆ. ಇದು ಶಾಕಿಂಗ್. ಇದು ಭದ್ರತಾ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿಲ್ಲ. 2 ತಿಂಗಳು ಮುಂಚೆನೆ ಈ ಜಾಗವನ್ನ ಪ್ರವಾಸಿಗರಿಗೆ ಓಪನ್ ಮಾಡಿಬಿಟ್ಟಿದ್ದಾರೆ. ಟ್ರಾವೆಲ್ಸ್ನವರು ಅಲ್ಲಿಗೆ ಪ್ರವಾಸಿಗರನ್ನ ಕರ್ಕೊಂಡು ಹೋಗೋಕೆ ಶುರು ಮಾಡಿಬಿಟ್ಟಿದ್ದಾರೆ. 2 ದಿನದಲ್ಲಿ ಉಗ್ರ ದಾಳಿ ಕೂಡ ಆಗಿದೆ. ಹಾಗಾದ್ರೆ ಸೇನೆಗೂ ಪೊಲೀಸರಿಗೂ ಮಾಹಿತಿಯನ್ನ ಕೊಡದೆ ಅಲ್ಲಿ ಪ್ರವಾಸಿಗರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಉಗ್ರರಿಗೆ ಈ ಮಾಹಿತಿಯನ್ನ ಯಾರು ಕೊಟ್ಟಿದ್ರು ಹಾಗಾದ್ರೆ? ಹಾಗಾಗಿ ಬಹಳ ಅನುಮಾನ ವ್ಯಕ್ತವಾಗ್ತಾ ಇದೆ. 2 ತಿಂಗಳ ಮುಂಚೆನೆ ಇದು ಓಪನ್ ಆಗಿದ್ದು ಕೂಡ ಉದ್ದೇಶ ಪೂರ್ವಕನ ಹಾಗಾದ್ರೆ ಪೊಲೀಸರಿಗೂ ಸೇನೆಗೂ ಮಾಹಿತಿಯನ್ನ ಕೊಡದೆ ಅನ್ನೋ ಅನುಮಾನವೂ ಕಾರಣ ಆಗ್ತಾ ಇದೆ. ಮತ್ತೊಂದ್ ಕಡೆ ಇಂಟೆಲಿಜೆನ್ಸ್ನವರು ಈ ರೀತಿ ಬ್ರೀಫಿಂಗ್ ಕೊಟ್ಟಾಗ ರಾಹುಲ್ ಗಾಂಧಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಭದ್ರತಾ ಸಿಬ್ಬಂದಿ ಘಟನೆ ಆದಾಗ ಅಲ್ಲಿ ಇರಲಿಲ್ಲ, ಮಾಹಿತಿ ಕೊಟ್ಟಿರಲಿಲ್ಲ, ಅದಕ್ಕೆ ಈ ಅಟ್ಯಾಕ್ ಆಯಿತು, ಅದೇ ಭದ್ರತಾ ಲೋಪಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀರಾ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರು. ನಂತರ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಮಾತನಾಡಿ, ಪುಣೆಯಲ್ಲಿರೋ ಟ್ರಾವೆಲ್ ಏಜೆಂಟ್ಗೆ ಬೈಸರನ್ ಕಣಿವೆ ಓಪನ್ ಇದೆ ಅನ್ನೋ ಮಾಹಿತಿ ಗೊತ್ತಿದೆ. ಹೀಗಿರುವಾಗ ಭದ್ರತಾ ಪಡೆಗಳಿಗೆ ಈ ವಿಚಾರ ಗೊತ್ತಿರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪಾಕಿಸ್ತಾನ ಪ್ರಜೆಗಳ ವೀಸಾ ರದ್ದು ಮಾಡಿದ ಬೆನ್ನಲ್ಲೇ ಇದೀಗ ಗೃಹ ಮಂತ್ರಿ ಅಮಿತ್ ಶಾ ಎಲ್ಲ ಮುಖ್ಯಮಂತ್ರಿಗಳಿಗೂ ಹೊಸ ನಿರ್ದೇಶನ ಕೊಟ್ಟಿದ್ದಾರೆ. ಈ ಕೂಡಲೇ ಪಾಕ್ ಪ್ರಜೆಗಳನ್ನ ನಿಮ್ಮ ಏರಿಯಾದಲ್ಲಿ ಗುರುತಿಸಿ ಅವರನ್ನ ವಾಪಸ್ ಪಾಕಿಸ್ತಾನಕ್ಕೆ ಅಟ್ಟಿ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಉತ್ತರಾಖಂಡ್ನಲ್ಲಿ ಸುಮಾರು 250 ಪಾಕಿಸ್ತಾನಿ ಪ್ರಜೆಗಳನ್ನ ಪತ್ತೆ ಮಾಡಲಾಗಿದೆ ಹಾಗೂ ಅವರಿಗೆ ಪಾಕಿಸ್ತಾನಕ್ಕೆ ವಾಪಸ್ ಹೋಗುವಂತೆ ಸೂಚಿಸಲಾಗಿದೆ. ಆದರೆ ಉತ್ತರ ಕನ್ನಡದ ಭಟ್ಕಳದಲ್ಲಿ ದೀರ್ಘಾವಧಿ ವೀಸಾ ಹೊಂದಿರುವ 14 ಪಾಕ್ ಮಹಿಳೆಯರು ಇನ್ನೂ ಜಾಗ ಖಾಲಿ ಮಾಡಿಲ್ಲ. ಇವರು ದೀರ್ಘಾವಧಿ ವೀಸಾ ಹೊಂದಿರೋದ್ರ ಜೊತೆಗೆ ಭಾರತೀಯ ಪುರುಷರನ್ನ ಮದುವೆ ಕೂಡ ಆಗಿರೋದ್ರಿಂದ ನಾವಿಲ್ಲೇ ಇರ್ತೀವಿ ಅಂತ ಹೇಳ್ತಿದಾರಂತೆ. ಇದರ ಬಗ್ಗೆ ಏನ್ ಕ್ರಮ ತಗೋತಾರೋ ನೋಡ್ಬೇಕು ಮುಂದೆ. ಸದ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಭಟ್ಕಳಕ್ಕೆ ತೆರಳಿದ್ದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ದೀರ್ಘಾವಧಿ ವೀಸಾ ತಗೊಂಬಂದು ಇಲ್ಲಿ ಮದುವೆ ಆದ ತಕ್ಷಣ ಅಲ್ಲಿ ಬಿಡಕ್ಕಾಗತ್ತಾ? ಯಾರನ್ನ ಕೇಳಿ ಮದುವೆ ಆಗಿದ್ದಾರೆ? ಏನ್ ಇದಕ್ಕೇನು ಲೀಗಲ್ ಪ್ರೊಸೀಜರ್ ಏನ್ ಫಾಲೋ ಮಾಡಲಾಗಿದೆ? ಇದೆಲ್ಲ ಬೇಕಲ್ಲ. ಏನೋ ಕಾಶ್ಮೀರದ ಪಹಲ್ಗಾಮ್ ಉಗ್ರ ದಾಳಿ ನಂತರ ಪಾಕಿಸ್ತಾನ ತನ್ನ ಏರ್ ಸ್ಪೇಸ್ ಬ್ಯಾನ್ ಮಾಡಿದೆ. ಇದರ ಬೆನ್ನಲ್ಲೇ ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನಯಾನ ಸಂಸ್ಥೆಗಳು ಟ್ರಾವೆಲ್ ಅಡ್ವೈಸರಿಯನ್ನ ಜಾರಿ ಮಾಡಿವೆ. ಉತ್ತರ ಅಮೆರಿಕ, ಯುಕೆ, ಯುರೋಪ್ ಮತ್ತು ಮಿಡಲ್ ಈಸ್ಟ್ಗೆ ಹೋಗುವಾಗ ಲಾಂಗ್ ಮತ್ತು ಆಲ್ಟರ್ನೇಟಿವ್ ರೂಟ್ನ ತಗೋಬೇಕಾಗತ್ತೆ. ಹೀಗಾಗಿ ವಿಮಾನ ಸೇವೆಯಲ್ಲಿ ವಿಳಂಬ ಆಗಬಹುದು. ಅದಕ್ಕೆ ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಳಿ ಅಂತ ಏರ್ ಇಂಡಿಯಾ ಪ್ರಯಾಣಿಕರಿಗೆ ಸಲಹೆ ಕೊಟ್ಟಿದೆ. ಇನ್ನು ಇಂಡಿಗೋ ಕೂಡ ವಿಮಾನ ಸಂಚಾರದಲ್ಲಾಗೋ ಸಮಸ್ಯೆಯನ್ನ ಆದಷ್ಟು ಕಮ್ಮಿ ಮಾಡೋಕೆ ಪ್ರಯತ್ನಿಸುವುದಾಗಿ ತಿಳಿಸಿದೆ. ಏನೋ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನೇಪಾಳ ರಾಯಭಾರಿಯನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ನೇಪಾಳ ಮೂಲದ ವ್ಯಕ್ತಿಗೆ ಸಂತಾಪ ಸೂಚಿಸಿದ್ದಾರೆ. ಇನ್ನೊಂದು ಕಡೆ ಜೈಶಂಕರ್ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರಾವೆನ್ ಅಜರ್ರನ್ನ ಮೀಟ್ ಮಾಡಿದ್ದಾರೆ. ಈ ಕುರಿತು ಮಾತನಾಡಿರೋ ಜೈಶಂಕರ್, ಒಂದೊಳ್ಳೆ ಮಾತುಕತೆ ನಡೆದಿದೆ. ಭಯೋತ್ಪಾದನೆ ನಿಗ್ರಹಗೊಳಿಸುವ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಸಹಕಾರ ಹೆಚ್ಚಿಸುವ ಕುರಿತು ಮಾತುಕತೆ ನಡೆಯಿತು ಅಂತ ಹೇಳಿದ್ದಾರೆ. ಹಾಗೆ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ರಾಯಭಾರಿಯನ್ನ ಕೂಡ ಮೀಟ್ ಮಾಡಿದ್ದಾರೆ. ಅತ್ತ ಅಮಿತ್ ಶಾರನ್ನ ಕೂಡ ಜೈಶಂಕರ್ ಮೀಟ್ ಮಾಡಿದ್ದಾರೆ. ಇನ್ನು ಬೈ ಮಿಸ್ಟೇಕ್ ಪಾಕ್ ಗಡಿ ದಾಟಿದ್ದ ಭಾರತದ ಬಿಎಸ್ಎಫ್ ಯೋಧ PK ಸಿಂಗ್ ಕಳೆದ 48 ಗಂಟೆಗಳಿಂದ ಪಾಕ್ ರೇಂಜರ್ಸ್ ಕಸ್ಟಡಿಯಲ್ಲಿದ್ದಾರೆ.
ಈ ವಿಚಾರವನ್ನ ಬಿಎಸ್ಎಫ್ ಮಹಾನಿರ್ದೇಶಕರಾದ ದಲ್ಜಿತ್ ಚೌಧರಿ ಕೇಂದ್ರ ಗೃಹ ಕಾರ್ಯದರ್ಶಿಗೆ ತಿಳಿಸಿದ್ದಾರೆ. ಅಲ್ಲದೆ ಅವ್ರನ್ನ ವಾಪಸ್ ಕರೆತರೋಕೆ ಪ್ರಯತ್ನಗಳು ನಡೀತಾ ಇವೆ. ಈ ಸಂಬಂಧ ಮೀಟಿಂಗ್ ನಡೆಸೋಕೆ ಬಿಎಸ್ಎಫ್ ಅಧಿಕಾರಿಗಳು ಪಾಕಿಸ್ತಾನ್ ರೇಂಜರ್ಸ್ ಬಳಿ ಈಗ ಚರ್ಚೆ ನಡೆಸ್ತಾ ಇದ್ದಾರೆ. ಈ ಬಿಎಸ್ಎಫ್ ನ ಯೋಧ ಈ ಟೈಮ್ನಲ್ಲೇ ಮಿಸ್ ಆಗಿ ಗಡಿ ದಾಟಬೇಕಾಗಿತ್ತಾ? ಈ ಟೈಮ್ನಲ್ಲೇ ಇಷ್ಟು ದಿವಸ ಇಲ್ಲದೆ ಇರೋದು ಬಹಳ ವಿಚಿತ್ರ ಅನಿಸ್ತಾ ಇದೆ ಇದು. ಮತ್ತೊಂದ್ ಕಡೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಪಹಲ್ಗಾಮ್ ದಾಳಿ ಬಗ್ಗೆ ಚರ್ಚೆ ನಡೆಸೋಕೆ ಏಪ್ರಿಲ್ 28ನೇ ತಾರೀಕು ವಿಧಾನಸಭೆಯ ಒಂದು ದಿನದ ವಿಶೇಷ ಅಧಿವೇಶನವನ್ನ ಕರೆದಿದ್ದಾರೆ. ಮತ್ತೊಂದ್ ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದೀಗ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅವರು ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ, ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಪಹಲ್ಗಾಮ್ ದಾಳಿಯಲ್ಲಿ ಗಾಯಗೊಂಡವರನ್ನ ಮೀಟ್ ಮಾಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಅಲ್ಲದೆ ಉಗ್ರ ದಾಳಿಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಕ್ರಮ ತಗೊಂಡ್ರೂ ಕೂಡ ಬೆಂಬಲಿಸುತ್ತೇವೆ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಪಹಲ್ಗಾಮ್ ದಾಳಿ ಸಂಬಂಧ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಪಿಎಂ ನರೇಂದ್ರ ಮೋದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇಂಥ ಟೈಮ್ನಲ್ಲಿ ಬ್ರಿಟನ್ ಭಾರತದೊಂದಿಗೆ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ನೆದರ್ಲ್ಯಾಂಡ್ಸ್ ಪ್ರಧಾನಿ ಡಿಕ್ ಸ್ಕೋಫ್ ಕೂಡ ಪಿಎಂ ಮೋದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಎಲ್ಲ ರೀತಿಯ ಭಯೋತ್ಪಾದನೆಯನ್ನ ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಹೇಡಿತನದ ಕೃತ್ಯ ಅಂತ ಹೇಳಿ ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಅಮೆರಿಕದ ಗುಪ್ತಚರ ಮುಖ್ಯಸ್ಥೆ ತುಳಸಿ ಗಬಾರ್ಡ್ ಕೂಡ ಸಂತಾಪ ಸೂಚಿಸಿದ್ದಾರೆ. ಭಾರತದೊಂದಿಗೆ ನಾವಿದೀವಿ ಅಂತ ಹೇಳಿದ್ದಾರೆ. ಈ ನಡುವೆ ಕಲಬುರಗಿಯ ಬೇರೆ ಬೇರೆ ರಸ್ತೆಗಳಲ್ಲಿ ಪಾಕಿಸ್ತಾನದ ಧ್ವಜವನ್ನ ನೆಲಕ್ಕೆ ಅಂಟಿಸುವ ಮೂಲಕ ಬಜರಂಗ್ ದಳದ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ನೆಲ ಕಂಟಿಸಿ ಯಾಕೆ ಆಕ್ರೋಶ ವ್ಯಕ್ತಪಡಿಸುವುದು? ಸುಟ್ಟು ಹಾಕ್ಬಿಡಿ ಅತ್ಲಾಗ. ಸುಮ್ಮನೆ ನೆಲ ಕಂಟಿಸ್ಬಿಟ್ಟು ಸುಮ್ಮನೆ ಭಾರತದ ನೆಲದಲ್ಲಿ ಅವರ ಫ್ಲಾಗ್ ಅನ್ನು ರಾರಾಜಿಸುವುದು ಏನಕ್ಕೆ ಅಲ್ವಾ? ಮತ್ತೊಂದು ಕಡೆ ಸಿಂಧೂ ನದಿ ಒಪ್ಪಂದ ಕೈಬಿಡೋ ನಿರ್ಧಾರ ಸೇರಿ ಭಾರತ ಸರ್ಕಾರ ಪಾಕ್ ವಿರುದ್ಧ ಕೈಗೊಂಡ ಎಲ್ಲ ಕ್ರಮಗಳನ್ನ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ವೆಲ್ಕಮ್ ಮಾಡಿದ್ದಾರೆ. ಬೆಂಬಲ ಸೂಚಿಸಿ ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ. ಉಗ್ರ ಸಂಘಟನೆಗೆ ಆಶ್ರಯ ಕೊಡೋ ದೇಶದ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಭಾರತ ಸರ್ಕಾರ ಯಾವುದೇ ಕಾರಣಕ್ಕೂ ಹಿಂಜರಿಲೇಬಾರದು. ಸಿಂಧೂ ಒಪ್ಪಂದ ಸ್ಥಗಿತಗೊಳಿಸಿ ಕೇಂದ್ರ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ಆ ನೀರನ್ನೆಲ್ಲ ನಾವು ಎಲ್ಲಿ ಶೇಖರಿಸಿಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಭಾರತ ಸರ್ಕಾರ ನೀರನ್ನು ತಡೆದು ಫುಲ್ ನಿಲ್ಲಿಸ್ತೀವಿ ಅಂತ ಹೇಳಿದ್ಯಾ? ಆ ಒಪ್ಪಂದ ಫಾಲೋ ಮಾಡಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ನೀರನ್ನು ಹೆಂಗ್ ಬಳಸಬೇಕು, ಎಷ್ಟು ಬಿಡಬೇಕು, ಎಷ್ಟು ನಾವು ಯೂಸ್ ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡ್ತಾರೆ. ಈ ಓವೈಸಿ ಅತಿ ಬುದ್ಧಿವಂತಿಕೆ ತೋರಿಸ್ಬಿಟ್ಟು ಹೌದು ನೀರು ತಡೆದಿದ್ದು ಸರಿ, ನೀರನ್ನು ಎಲ್ಲಿ ಶೇಖರಣೆ ಮಾಡ್ತೀರಿ, ಮುಳುಗಲ್ವಾ, ಇಲ್ಲಿ ಪ್ರವಾಹ ಆಗಲ್ವಾ ಅಂತ ಹೇಳಿ ಒಂದು ಫೂಲಿಶ್ ಪ್ರಶ್ನೆಯನ್ನ ಕೇಳಿದ್ದಾರೆ ಓವೈಸಿ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಮಾತನಾಡಿ, ಜಮ್ಮು ಕಾಶ್ಮೀರದವರು ಯಾವತ್ತೂ ಸಿಂಧು ನದಿ ಒಪ್ಪಂದಕ್ಕೆ ಫೇವರ್ ಆಗಿರಲಿಲ್ಲ. ಇದು ನಮ್ಮ ಜನರಿಗೆ ಅನ್ಯಾಯ ಮಾಡುತ್ತೆ. ಕಾಶ್ಮೀರಕ್ಕೆ ಲಾಸ್ ಈ ಸಿಂಧು ಒಪ್ಪಂದದಿಂದ. ಭಾರತ ಕಡೆಗೂ ಇದರಿಂದ ಹೊರಗೆ ಬರೋ ವಿಚಾರ ಕೈಗೊಂಡಿರೋದು ತುಂಬಾ ಒಳ್ಳೆಯದು ಅಂತ ಒಮರ್ ಅಬ್ದುಲ್ಲಾ ಸಪೋರ್ಟ್ ಮಾಡಿದ್ದಾರೆ. ಬಿಬಿಎಂಪಿಯನ್ನ 7 ಪಾಲಿಕೆಗಳನ್ನಾಗಿ ವಿಭಜಿಸುವ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ರಾಜ್ಯಪಾಲರಿಂದ ಅನುಮೋದನೆ ಸಿಕ್ಕಿದೆ. ಬಜೆಟ್ ಅಧಿವೇಶನದ ವೇಳೆ ಉಭಯ ಸದನಗಳಲ್ಲಿ ಈ ವಿಧೇಯಕ ಅಂಗೀಕಾರ ಆಗಿತ್ತು. ಮಾರ್ಚ್ 17ಕ್ಕೆ ರಾಜ್ಯಪಾಲರ ಅಂಕಿತಕ್ಕಾಗಿ ಕಳಿಸಲಾಗಿತ್ತು. ಆದರೆ ಹೆಚ್ಚಿನ ವಿವರಣೆಯನ್ನ ಕೇಳಿ ರಾಜ್ಯಪಾಲರು ವಾಪಸ್ ಕಳಿಸಿದರು. ಅದಾದ್ಮೇಲೆ ಸರ್ಕಾರ ವಿಧೇಯಕವನ್ನ ವಾಪಸ್ ರಾಜ್ಯಪಾಲರಿಗೆ ವಿವರಣೆಯೊಂದಿಗೆ ಕಳಿಸಿತ್ತು. ಇದಕ್ಕೀಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅಂಕಿತ ಹಾಕಿದ್ದಾರೆ. ಈ ವಿಧೇಯಕದ ಪ್ರಕಾರ ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬರುತ್ತೆ. ಇದಕ್ಕೆ ಸಿಎಂ ಅಧ್ಯಕ್ಷ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ. ಗೃಹ, ನಗರಾಭಿವೃದ್ಧಿ, ಸಾರಿಗೆ ಮತ್ತು ಇಂಧನ ಸಚಿವರು ಹಾಗೂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಶಾಸಕರು, ಮುಖ್ಯ ಆಯುಕ್ತರು, ಪಾಲಿಕೆ ಮೇಯರ್ಗಳು, ಪ್ರತಿ ಪಾಲಿಕೆಯಿಂದ 2 ಸದಸ್ಯರು, ಬಿಡಿಎ, ಜಲಮಂಡಳಿ, ಬಿಎಂಟಿಸಿ, ಬಿಎಂಆರ್ಸಿಎಲ್, ಬೆಸ್ಕಾಂ, ನಗರ ಪೊಲೀಸ್ ಕಮಿಷನರ್ ಸೇರಿದಂತೆ ಹಲವು ಉನ್ನತ ಕ್ಷೇತ್ರಗಳಲ್ಲಿನ ಉನ್ನತ ಅಧಿಕಾರಿಗಳು ಪ್ರಾಧಿಕಾರದ ಮೆಂಬರ್ಸ್ ಆಗಿರ್ತಾರೆ. ಇನ್ನು ಅಕ್ರಮ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ನಟಿ ರನ್ಯಾ ರಾವ್, ತರುಣ್ ರಾಜ್ ಮತ್ತು ಸಾಹಿಲ್ ಜೈನ್ ವಿರುದ್ಧ ಕಾಫಿಪೋಸಾ ಕಾಯ್ದೆ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಪರಿಣಾಮ ಈ ಮೂವರು 1 ವರ್ಷ ಜೈಲಲ್ಲೇ ಇರಬೇಕಾಗಿದೆ. ರನ್ಯಾ ರಾವ್ ಸುಮಾರು 100 ಕೆಜಿಯಷ್ಟು ಚಿನ್ನವನ್ನ ವಿದೇಶದಿಂದ ಕಳ್ಳ ಸಾಗಾಣಿಕೆ ಮಾಡಿರುವುದು ತನಿಖೆಯಲ್ಲಿ ಬಹಿರಂಗ ಆಗಿತ್ತು. ಹೀಗಾಗಿ ಈ ಕಾಯ್ದೆ ಅನ್ವಯ ಕ್ರಮ ತಗೊಂಡಿದ್ದಾರೆ. ಈ ಕಾಫಿಪೋಸಾ ಅಂದ್ರೆ ಏನು? ಇದಕ್ಕೊಂದು ಫುಲ್ ಫಾರ್ಮ್ ಇದೆ. ಕುಡಿಯೋ ಕಾಫಿ ಮತ್ತೆ ಪೋಸಾ ಅಂತ ಏನೊಂದು ಐಟಮ್ ಇಲ್ಲ ಇಲ್ಲಿ. ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಆಕ್ಟ್ ಅಂತ. ಇದನ್ನ ಕಳ್ಳ ಸಾಗಾಣಿಕೆ ಮಾಡೋರ ವಿರುದ್ಧ ಆರೋಪಿ ಜಾಮೀನು ಪಡಿಬಾರದು ಅಂತ ಪ್ರಯೋಗ ಮಾಡಲಾಗುತ್ತೆ. ಈ ಕಾಯ್ದೆಯನ್ನ ಸೆಂಟ್ರಲ್ ಎಕನಾಮಿಕ್ ಇಂಟೆಲಿಜೆನ್ಸ್ ಬ್ಯೂರೋ ಇವ್ರ ಮೇಲೆ ಹಾಕಿದೆ. ಈಗ ಕರ್ನಾಟಕದ ಶ್ರೀಮಂತ ದೇಗುಲಗಳ ಪೈಕಿ ಒಂದಾದ ಅತಿ ಹೆಚ್ಚು ಜನ ಭೇಟಿ ಕೊಡೋ ಮಹದೇಶ್ವರ ಬೆಟ್ಟವನ್ನ ಪಾನ ಮುಕ್ತ ಪ್ರದೇಶ ಅಂತ ಘೋಷಿಸಿ ಸಿಎಂ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ.
ಹಾಗೆ ಮಹದೇಶ್ವರ ಸ್ವಾಮಿ ಲಡ್ಡು ಪ್ರಸಾದಕ್ಕೆ ನಂದಿನಿ ತುಪ್ಪ ಬಳಕೆ ಹಾಗೂ 100 ಗ್ರಾಂನ ಪ್ರಸಾದ ಲಾಡುಗೆ 35 ರೂಪಾಯಿ ಅಂತ ರೇಟ್ ಕೂಡ ಫಿಕ್ಸ್ ಮಾಡಲಾಗಿದೆ. ಜನಿವಾರ ತೆಗೆಯೋಕೆ ನಿರಾಕರಿಸಿ ಸಿಇಟಿಯ ಗಣಿತ ಪರೀಕ್ಷೆಗೆ ಹಾಜರಾಗದೆ ಮನೆಗೆ ಹೋಗಿದ್ದ ಬೀದರ್ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿಗೆ ಸರ್ಕಾರ 2 ಆಪ್ಷನ್ ಕೊಟ್ಟಿದೆ. ಸುಚಿವ್ರತ್ ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ವಿಚಾರಗಳಲ್ಲಿ ಪಡೆದ ಸರಾಸರಿ ಅಂಕಗಳನ್ನು ಗಣಿತ ವಿಚಾರಕ್ಕೆ ಕೊಡೋಕೆ ಸರ್ಕಾರ ಶಿಫಾರಸು ಮಾಡಿದೆ. ಒಂದು ವೇಳೆ ಇದು ಬೇಡ ಅಂದ್ರೆ ಸುಚಿವ್ರತ್ಗೆ ಮತ್ತೆ ಪರೀಕ್ಷೆ ಬರೀಬಹುದು ಅಂತ 2 ಆಯ್ಕೆಗಳನ್ನ ಕೊಟ್ಟಿದೆ. ಇದರಲ್ಲಿ ಯಾವುದಾದ್ರೂ ಒಂದನ್ನ ನೀವೇ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಕಾಲ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಲ್ದಾಣಕ್ಕೆ ಸ್ಥಳ ಪರಿಶೀಲನೆ ನಡೀತಾ ಇರೋ ಹೊತ್ತಲ್ಲಿ ನಾವು ಜಾಗ ಕೊಡಲ್ಲ ಅಂತ ರೈತರು ಮತ್ತು ರೈತ ಮುಖಂಡರು ಮೀಟಿಂಗ್ ಮಾಡಿದ್ದಾರೆ. ನೆಲಮಂಗಲ ಕುಣಿಗಲ್ ರಸ್ತೆಯ 2 ಕಡೆ ನಿಲ್ದಾಣದ ಸ್ಥಳ ಗುರುತು ಮಾಡಲಾಗಿತ್ತು. ಹೀಗಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಪೆಮ್ಮನಹಳ್ಳಿ ಗ್ರಾಮದಲ್ಲಿ ನೂರಾರು ರೈತರು ಮೀಟಿಂಗ್ ಮಾಡಿ ನಾವು ಜಮೀನು ಕೊಡಲ್ಲಪ್ಪ ಅಂತ ಚರ್ಚೆ ಮಾಡಿದ್ದಾರೆ. ಇಸ್ರೋ ಮಾಜಿ ಅಧ್ಯಕ್ಷ ಕೆ ಕಸ್ತೂರಿ ರಂಗನ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದಾಗಿ ತಮ್ಮ 84ನೇ ವಯಸ್ಸಲ್ಲಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಭಾರತದ ಮೊದಲ 2 ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ಗಳಾದ ಭಾಸ್ಕರ 1 ಮತ್ತು ಭಾಸ್ಕರ 2ನ ಯೋಜನಾ ನಿರ್ದೇಶಕರಾಗಿ ಇವರು ಕೆಲಸ ಮಾಡಿದ್ರು. ಭಾರತೀಯ ರಿಮೋಟ್ ಸೆನ್ಸಿಂಗ್ ಉಪಗ್ರಹ IRS-1Aನ ನೇತೃತ್ವ ವಹಿಸಿದರು. ಇವರ ಸಾಧನೆ ಗುರುತಿಸಿ ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಲಾಗಿದೆ. ಇನ್ನು ಭಾನುವಾರ ಬೆಳಗ್ಗೆ 10 ರಿಂದ 12 ಗಂಟೆವರೆಗೆ ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಬಗ್ಗೆ ಕೇಂದ್ರ ಸರ್ಕಾರ ರಿಯಾಕ್ಟ್ ಮಾಡಿದೆ. ಸುಪ್ರೀಂ ಕೋರ್ಟ್ನ ವಿಚಾರಣೆ ಟೈಮ್ನಲ್ಲಿ ವಕ್ಫ್ ಕಾನೂನುಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಹಾಗೂ ಸಂಪೂರ್ಣ ತಡೆಯನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿದೆ ಕೇಂದ್ರ ಸರ್ಕಾರ. ಅಲ್ಲದೆ ಇಂತಹ ಪ್ರಕರಣಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಶಾಸನಬದ್ಧ ನಿಬಂಧನೆಗಳನ್ನ ತಡೆ ಹಿಡಿಯುವ ಅಧಿಕಾರ ಕೋರ್ಟ್ಗೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಕೋರ್ಟ್ಗೆ ತಿಳಿಸಿದೆ. ಅಲ್ಲದೆ ವಕ್ಫ್ ತಿದ್ದುಪಡಿ ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು ವಜಾ ಮಾಡಿ ಅಂತ ಕೇಂದ್ರ ಸರ್ಕಾರ ಅಫಿಡವಿಟ್ ಕೂಡ ಕೋರ್ಟ್ಗೆ ಹಾಕಿದೆ. ಅಂದಹಾಗೆ ವಿಪಕ್ಷಗಳು, ಮುಸ್ಲಿಂ ಸಂಘಟನೆಗಳು ಸೇರಿ ಸಾಕಷ್ಟು ಅರ್ಜಿಗಳನ್ನ ವಕ್ಫ್ ತಿದ್ದುಪಡಿ ಬಿಲ್ ತಡೆ ಹಿಡಿಬೇಕು ಅಂತ ಹಾಕಲಾಗಿತ್ತು. ಈಗ ಸರ್ಕಾರ ಕೋರ್ಟ್ನಲ್ಲಿ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ಟ್ರಂಪ್ ಟ್ಯಾರಿಫ್ ಹೊಡೆತದಿಂದ ತಪ್ಪಿಸಿಕೊಳ್ಳೋಕೆ ಚೈನಾ ಮೇಲೆ ಅಮೆರಿಕದ ಮಾರ್ಕೆಟ್ಗೆ ಬೇಕಾದ ಎಲ್ಲಾ ಐಫೋನ್ಗಳು ಹೆಚ್ಚಿನ ಚೀನಾದಿಂದ ಹೋಗ್ತಿದ್ವು, ಸ್ವಲ್ಪ ಅಷ್ಟೇ ಇಂಡಿಯಾದಿಂದ ಹೋಗ್ತಾ ಇದ್ವು. ಈಗ ಎಲ್ಲವನ್ನ ಭಾರತದಲ್ಲೇ ಉತ್ಪಾದನೆ ಮಾಡೋಕೆ ನೆಕ್ಸ್ಟ್ ಇಯರ್ ಎಂಡ್ ವೇಳೆಗೆ ಎಲ್ಲವನ್ನ ಭಾರತದಲ್ಲೇ ಅಸೆಂಬಲ್ ಮಾಡೋಕೆ ಈಗ ಆಪಲ್ ಪ್ಲಾನ್ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ವರ್ಷಕ್ಕೆ ಅಮೆರಿಕಾಗೆ ಸುಮಾರು 1 ಕೋಟಿಗೂ ಅಧಿಕ ಐಫೋನ್ಗಳು ಸೇಲ್ ಆಗ್ತವೆ. ಅಮೆರಿಕದಲ್ಲಿ ಎಲ್ಲ ಹೊರಗಿಂದ ಚೀನಾದಿಂದ ಎಕ್ಸ್ಪೋರ್ಟ್ ಆಗೋದು, ಒಂಚೂರು ಇಂಡಿಯಾದಿಂದ. 2025ರ ಆರ್ಥಿಕ ವರ್ಷದಲ್ಲಿ 1.50 ಲಕ್ಷ ಕೋಟಿ ಮೌಲ್ಯದ ಐಫೋನ್ಗಳನ್ನು ಭಾರತದಿಂದ ರಫ್ತು ಮಾಡಲಾಗಿತ್ತು. ಆದರೆ ಇದಕ್ಕೂ 3-4 ಪಟ್ಟು ಜಾಸ್ತಿ ಚೀನಾದಿಂದ ರಫ್ತಾಗ್ತಾ ಇತ್ತು ಅಮೆರಿಕಾಗೆ ಐಫೋನ್ಗಳು. ಆದರೆ ಈಗ ಕಂಪ್ಲೀಟ್ಲಿ ಅಮೆರಿಕಾಗೆ ಬೇಕಾದ ಐಫೋನ್ಗಳನ್ನು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಹೋಗೋಕೆ ಆಪಲ್ ಪ್ಲಾನ್ ಮಾಡ್ತಾ ಇದೆ. ಇದರಿಂದ ಭಾರತದ ಐಫೋನ್ ರಫ್ತು 2-3 ಪಟ್ಟು ಜಾಸ್ತಿ ಆಗೋ ನಿರೀಕ್ಷೆ ಇದೆ. ಸದ್ಯ ಭಾರತದಲ್ಲಿ ಮುಖ್ಯವಾಗಿ ಫಾಕ್ಸ್ಕಾನ್ ಮತ್ತು ಟಾಟಾ ಗ್ರೂಪ್ ಐಫೋನ್ಗಳನ್ನು ಅಸೆಂಬಲ್ ಮಾಡ್ತಾರೆ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಈ ಕಂಪನಿಗಳು ಅಸೆಂಬ್ಲಿ ಘಟಕಗಳನ್ನು ಹೊಂದಿವೆ. 2024ರಲ್ಲಿ ಜಾಗತಿಕ ಐಫೋನ್ ಉತ್ಪಾದನೆಯಲ್ಲಿ ಭಾರತ 18-20% ಅಷ್ಟೇ ಪಾಲನ್ನ ಹೊಂದಿತ್ತು. ಸ್ವಾತಂತ್ರ್ಯ ಹೋರಾಟಗಾರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಕೊಡೋ ಇಂಥ ಹೇಳಿಕೆಗಳನ್ನ ಸಹಿಸೋದಿಲ್ಲ, ಇದೇನ ನೀವು ಸ್ವಾತಂತ್ರ್ಯ ಹೋರಾಟಗಾರರನ್ನ ಕಾಣೋ ರೀತಿ, ಇನ್ನೊಮ್ಮೆ ಇದು ರಿಪೀಟ್ ಆದ್ರೆ ಸೋಮೋಟ ಕೇಸ್ ಹಾಕ್ತೀವಿ ನಿಮ್ಮ ಮೇಲೆ ಅಂತ ಕೋರ್ಟ್ ರಾಹುಲ್ ಗಾಂಧಿಗೆ ಕ್ಲಾಸ್ ತಗೊಂಡಿದೆ. 2022ರ ನವೆಂಬರ್ 17ನೇ ತಾರೀಕು ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಸಾವರ್ಕರ್ ವಸಾಹತುಶಾಹಿ ಸರ್ಕಾರದಿಂದ ಪೆನ್ಷನ್ ಪಡೆದ ಬ್ರಿಟಿಷ್ ಸರ್ವೆಂಟ್ ಅಂತ ಹೇಳಿದ್ರು, ಬ್ರಿಟಿಷರ ಗುಲಾಮ ಅಂತ ಹೇಳಿದ್ರು. ಇದಕ್ಕೆ ವಕೀಲ ನೃಪೇಂದ್ರ ಪಾಂಡೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು. ಹೀಗಾಗಿ ರಾಹುಲ್ಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿತ್ತು. ಸಮನ್ಸ್ ರದ್ದುಗೊಳಿಸಿ ಅಂತ ರಾಹುಲ್ ಸುಪ್ರೀಂ ಕೋರ್ಟ್ ಹೋಗಿದ್ರು. ಆದರೆ ದೀಪಂಕರ್ ದತ್ತಾ ಮತ್ತು ಮನಮೋಹನ್ ಅವರಿದ್ದ ಸುಪ್ರೀಂ ಕೋರ್ಟ್ ಪೀಠ ಕೂಡ ರಾಹುಲ್ಗೆ ಸರಿಯಾಗಿ ಕ್ಲಾಸ್ ತಗೊಂಡು ಈಗ ಕಳಿಸಿದ್ದಾರೆ. ಏನೋ ಭಾರತದ ಷೇರುಪೇಟೆಯಲ್ಲಿ ಇವತ್ತು ಕೂಡ ಲಾಸ್ ಆಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 588 ಪಾಯಿಂಟ್ಸ್ ಬಿದ್ದು 79,212ಕ್ಕೆ ತಲುಪಿದೆ. ನಿಫ್ಟಿ 207 ಪಾಯಿಂಟ್ಸ್ ಬಿದ್ದು 24,039ಕ್ಕೆ ತಲುಪಿದೆ. ಪ್ರಾಫಿಟ್ ಬುಕ್ಕಿಂಗ್ ಷೇರುಪೇಟೆಗೆ ಪೆಟ್ಟು ಕೊಡ್ತಾ ಇದೆ. ಏನು ಪಹಲ್ಗಾಮ್ ಉಗ್ರ ದಾಳಿ ನಂತರ ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಾಗಿರುವುದು ಕೂಡ ದೇಸಿ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ಟ್ರಂಪ್ ಟ್ಯಾರಿಫ್ ಬಗೆಗಿನ ಅನಿಶ್ಚಿತತೆ ಕೂಡ ಪರಿಣಾಮ ಬೀರ್ತಾ ಇದೆ. ವಿಶ್ವ ಬ್ಯಾಂಕ್ ಮತ್ತು IMF 2025-26ರ ಆರ್ಥಿಕ ವರ್ಷದಲ್ಲಿ
ಭಾರತದ ಆರ್ಥಿಕ ಬೆಳವಣಿಗೆ ಸ್ವಲ್ಪ ಸ್ಲೋ ಆಗ್ಬೋದು, ಅಂದಾಜು ಮಾಡಿದಕ್ಕಿಂತ ಒಂಚೂರು ಕಮ್ಮಿ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿರೋದು ಕೂಡ ಮಾರ್ಕೆಟ್ ಡೌನ್ ಆಗೋಕೆ ಕಾರಣ ಆಗಿದೆ. ಇನ್ನು ಟಾಟಾ ಕನ್ಸಲ್ಟೆನ್ಸಿ, ಟೆಕ್ ಮಹೀಂದ್ರಾ, ಇನ್ಫೋಸಿಸ್, ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಇಂಡಸ್ಇಂಡ್ ಬ್ಯಾಂಕ್ ಷೇರುಗಳು ಗ್ರೀನ್ನಲ್ಲಿದ್ವು. ಅತ್ತ ಆಕ್ಸಿಸ್ ಬ್ಯಾಂಕ್, ಬಜಾಜ್ ಫಿನ್ಸಾವ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಬಜಾಜ್ ಫಿನಾನ್ಸ್ ಮತ್ತು ಟಾಟಾ ಮೋಟಾರ್ಸ್ ರೆಡ್ನಲ್ಲಿದ್ವು. ಇನ್ನು ಪಹಲ್ಗಾಮ್ ಉಗ್ರ ದಾಳಿ ನಂತರ ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ಬಂದ್ ಮಾಡಿತ್ತು. ಇದರಿಂದ ಇಂಡಿಗೋ ಏರ್ಲೈನ್ ಷೇರುಗಳು ಕೂಡ ಇವತ್ತು ಪತನ ಕಂಡವು. ಸುಮಾರು 3% ಜಾಸ್ತಿ ಬಿದ್ದು ಹೋಗಿದೆ. ಯಾಕಂದ್ರೆ ಆ ಕಡೆ ಹೋಗ್ಬೇಕಾರಲ್ಲ ಮುಂಚೆ ಪಾಕಿಸ್ತಾನದ ಮೇಲೆ ಹಾರ್ಕೊಂಡು ಹೋಗ್ಬೋದಾಗಿತ್ತು ಈಸಿಯಾಗಿ, ಆದ್ರೆ ಈಗ ಸುತ್ತು ಬಳಸಿ ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಸುತ್ತು ಹೊಡ್ಕೊಂಡು ಹೋಗ್ಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದರಿಂದ ಇಂಡಿಗೋಗೆ ಎಕ್ಸ್ಟ್ರಾ ಇಂಧನ ಖರ್ಚಾಗತ್ತೆ, ಎಕ್ಸ್ಟ್ರಾ ಟೈಮ್ ಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ, ಅವ್ರಿಗೆ ಜಾಸ್ತಿ ಖರ್ಚಾಗುತ್ತೆ ಇದರಿಂದ ಅನ್ನೋ ಕಾರಣಕ್ಕಾಗಿ, ಸೊ ಅದರಿಂದ ಪ್ರಾಫಿಟ್ ಕಮ್ಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರದಿಂದಾಗಿ 3% ಬೀಳಿಸಿದ್ದಾರೆ ಇವತ್ತು ಇಂಡಿಗೋವನ್ನ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯಾಗಿ 85 ರೂಪಾಯಿ 40 ಪೈಸೆ ಆಗಿದೆ. ಏನೋ ಚಿನ್ನ ಹಾಗೂ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 655 ರೂಪಾಯಿ ಕಮ್ಮಿಯಾಗಿ 95,631 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 598 ರೂಪಾಯಿ ಕಮ್ಮಿಯಾಗಿ 87,600 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 50 ರೂಪಾಯಿ ಹೆಚ್ಚಾಗಿ 97,684 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagala.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.